ಇಷ್ಟಕ್ಕೂ ಏನೇ ನಿನ್ ಕಷ್ಟ? ಮದ್ವೆ ಆಗೋನ್ ಜೊತೆ ಹೀಗ ಮಾತಾಡೋದು? ಇವಾಗ ನಾನೇನ್ ತಪ್ಪು ಮಾತಾಡ್ದೆ? ಇಷ್ಟಕ್ಕೂ ಆ ಹುಡ್ಗ ನಿನ್ಗೆ ಬಂಗಾರ ಕೇಳದ್ನ ವಜ್ರ ಕೇಳದ್ನ? ತಂದಿರೋ ಬಟ್ಟೆ ಹಾಕೋ ಅಂದ. ನನ್ಗಿಷ್ಟ ಇಲ್ಲ, ನಾನು ಹಾಕೊಳ್ಳಲ್ಲ. ಏನೇ ನಿಂಗಿಷ್ಟ ಇಲ್ಲ? ಅತ್ತೆ ಏನಾಯ್ತು? ನೋಡಮ್ಮ, ಪ್ರಶಾಂತಿ ಅವಳಿಗೆ ಫೋನ್ ಮಾಡಿ ಮುಹೂರ್ತ ಇಡೋ ಟೈಮ್ಗೆ ಒಳ್ಳೆ ಕೆಂಪು ಬಣ್ಣದ ಬಟ್ಟೆ ಹಾಕೋ ಅಂದ್ರೆ ನಂಗಿಷ್ಟ ಇಲ್ಲ ಅಂತಿದ್ದಾಳೆ. ಯಾಕೋ ರಾಜಿ, ಪ್ರಶಾಂತ್ ಅಷ್ಟು ಹೇಳಿದ್ಮೇಲೆ ಇಲ್ಲ ಅಂತ ಹೇಳ್ಬಾರ್ದಪ್ಪ. ಅಮ್ಮ, ಅದು ಆ ಕಲರ್ ಡ್ರೆಸ್ಸು ನನ್ನ ಹತ್ರ ಇಲ್ಲ ಅಮ್ಮ. ಇಲ್ದಿದ್ರೇನಂತೆ, ತಗೊಂಡ್ರಾಯ್ತು ಬಿಡು. ನಾನ್ ಮದ್ವೆ ಆಗೋ ಹುಡುಗಿ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಆಸೆ ಪಡೋದ್ರಲ್ಲಿ ತಪ್ಪೇನಿದೆ? ಅದನ್ನ ಅರ್ಥ ಮಾಡ್ಕೊಳ್ದೆ ನನ್ಗಿದು ಇಷ್ಟ ಇಲ್ಲ ಅದಿಷ್ಟ ಇಲ್ಲ ಅಂತ ಮಾತಾಡ್ತಾಳೆ. ನೋಡ್ರಾಜಿ, ಹಾಗೆಲ್ಲ ಮಾತಾಡ್ಬಾರ್ದು, ತಪ್ಪಮ್ಮ. ಪ್ರಶಾಂತ್ ಅಷ್ಟೊಂದು ಹೇಳಿದಾರೆ ಅಂದ್ಮೇಲೆ ಅವ್ರಿಲ್ಲಿಗೆ ಬರೋ ಸಮಯಕ್ಕೆ ನೀನ್ ಆ ಡ್ರೆಸ್ ಹಾಕೊಳ್ದೆ ಹೋದ್ರೆ ಅವ್ರು ಏನ್ ಅನ್ಕೊಳ್ಳಲ್ಲ ಹೇಳು? ನನ್ಗ ಆ ಕಲರ್ ಇಷ್ಟ ಇಲ್ಲ ಅಮ್ಮ. ಅದಕ್ಕೆ ಆ ಕಲರ್ ಡ್ರೆಸ್ನ ಇದುವರೆಗೂ ತಗೊಂಡೇ ಇಲ್ಲ. ರಾಜಿ, ನೀನು ಓದೋದು ಅವ್ರಿಗಿಷ್ಟ ಇಲ್ಲ, ಆದ್ರೆ ನೀನ್ ಇಷ್ಟಪಟ್ಟಿದ್ದಕ್ಕೆ ಅಲ್ವಾ? ನಿನ್ನ ಓದಿಗೆ ತೊಂದರೆ ಆಗಬಾರ್ದು ಅಂತ ನಿನ್ನ ಓದು ಮುಗಿದ ಮೇಲೇನೆ ಮುಹೂರ್ತ ಇಟ್ಕೊಳ್ಳೋಣ ಅಂತ ಹೇಳಿದ್ದಾರೆ. ನಿನ್ನ ಭಾವನೆಗಳಿಗೆ ಅವರು ಗೌರವ ಕೊಟ್ಮೇಲೆ ಅವ್ರ ಭಾವನೆಗಳಿಗೆ ನೀನು ಕೂಡ ಗೌರವ ಕೊಡ್ಬೇಕಲ್ವಾ? ಅದು ಹಾಗೆ ಹೇಳು ರಾಜಿ. ನಿನ್ನಿಷ್ಟದಾಗೆ ನಡಿಬೇಕು ಅನ್ಕೋಬೇಡ. ನೀನ್ ಆ ಮನೆಗೆ ಸೊಸೆಯಾಗಿ ಹೋಗ್ತಿದ್ಯಾ ಅಂದ್ಮೇಲೆ ಅವ್ರ ಇಷ್ಟನೂ ಕೂಡ ನೀನ್ ಗೌರವಿಸೋದು ನಿನ್ನ ಕರ್ತವ್ಯ ಅಲ್ವೇನಪ್ಪ? ಪ್ರಶಾಂತ್ ಮಾತಿಗೆ ಗೌರವ ಕೊಟ್ಟು ಅವನಿಷ್ಟವಾದ ಕಲರ್ ತಗೊಂಡು ಹಾಕೋ. ಅರ್ಥವಾಯ್ತಾ? ಆದ್ಯಾ, ಆದ್ಯಾ, ಬೇಗ ಎದ್ದು ರೆಡಿ ಆಗೋದನ್ ಬಿಟ್ಟು ಇನ್ನೂ ನಿದ್ದೆ ಮಾಡ್ತಿದ್ಯಲ್ಲೋ? ಏಳಮ್ಮ, ಏಳಮ್ಮ, ಆದ್ಯಾ ಏಳು. ಚೆನ್ನಾಗಿ ನಿದ್ದೆ ಬರ್ತಿದೆ, ಮಲ್ಗಕ್ ಬಿಡು ದೊಡ್ಡಮ್ಮ. ಇನ್ನೂ ನಿದ್ದೆ ಮಾಡ್ಬೇಕಾ? ಏಳಮ್ಮ. ಸ್ನಾನ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ? ದೇವಸ್ಥಾನಕ್ಕ ಯಾಕೆ? ಯಾಕೆ ಅಂತ ಕೇಳ್ತಿದ್ಯಲ್ಲ? ಸೀನು ಜೊತೆ ನಿನ್ ಜೀವನ ಚೆನ್ನಾಗಿರ್ಬೇಕು ಅಂತ ಆ ದೇವ್ರನ್ನ ಕೈ ಮುಗಿದು ಕೇಳ್ಕೋಬೇಕಲ್ವಾ? ಸಾಯಂಕಾಲ ಹೋಗಿ ಕೈ ಮುಗಿಯೋಣ ಬಿಡು ದೊಡ್ಡಮ್ಮ. ಸಂಜೆ ಇಟ್ಕೋಬೇಕಾ? ಸರಿ ಬಿಡು. ಹಾಗಾದ್ರೆ ನಿನ್ನ ಸೀನು ಮದ್ವೆಗೆ ಮುಹೂರ್ತ ಇಡುವಾಗ ನೀನಿರಲ್ವಾ? ನಾನಿಲ್ಲೇ ಹೇಗೆ? ಮತ್ತೆ ನಿದ್ದೆ ಮಾಡ್ಬೇಕು ಅಂತ ಹೇಳ್ತಾ ಇದೀಯಾ? ನಿದ್ದೆ ಮಾಡು. ಮತ್ತೆ ನಿದ್ದೆ ಮಾಡಿದ್ರೆ ಹೇಗೆ? ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಲ್ವಾ? ನಾನು ಹೇಳಿದ್ದು ಅದನ್ನೇ ಅಲ್ವಾ? ಅದು ನಿದ್ದೆಲಿ ಗೊತ್ತಾಗ್ಲಿಲ್ಲ ದೊಡ್ಡಮ್ಮ. ನಾಳೆ ಬಗ್ಗೆ ಯೋಚನೆ ಮಾಡ್ಕೊಂಡು ರಾತ್ರಿ ಎಲ್ಲ ಎಚ್ಚರವಾಗಿದ್ರೆ ಬೆಳಿಗ್ಗೆ ನಿದ್ದೆ ಬರ್ದೆ ಇನ್ನೇನಾಗುತ್ತೆ ಹೇಳು? ಸರಿ ಸರಿ, ಬೇಗ ಸ್ನಾನ ಮಾಡಿ ಬೇಗ ರೆಡಿಯಾಗು. ದೇವಸ್ಥಾನಕ್ಕೆ ಹೋಗಿ ದೇವ್ರ ಕೈ ಮುಗಿದು ಬೇಗ ಬಂದ್ಬಿಡು. ಮುಹೂರ್ತ ಇಡ್ಬೇಕಲ್ವಾ? ದೊಡ್ಡಮ್ಮ, ಏನ್ ದೊಡ್ಡಮ್ಮ ಆ ಕಣ್ಣೀರ್ ಯಾಕೆ? ಕಣ್ಣೀರೆಲ್ಲ ಏನೂ ಇಲ್ಲ, ಕಂಟಿಗೇನೋ ಕಸ ಬಿದ್ಬಿಡ್ತಷ್ಟೇ. ನೀನ್ ನೋವಲ್ಲಿದ್ಯಾ ಅಂತ ನನಗ್ ಗೊತ್ತು ಬಿಡು ದೊಡ್ಡಮ್ಮ. ನೋವಾ? ನನಗೆಂತ ನೋವು? ಈ ಮನೇಲಿರೋ ಕಸ ಕೂಡ ನಿನ್ ಕಣ್ಣೀರಿಗೆ ಕಾರಣ ಆಗಲ್ಲ ದೊಡ್ಡಮ್ಮ. ನಿನ್ ಕಣ್ಣು ಒದ್ದೆ ಆಯ್ತು ಅಂದ್ರೆ
ನಿಮ್ಮಮ್ಮನ ದೊಡ್ಡತನ ನೋಡು. ನನ್ನಲ್ಲಿ ನಿನಗೆ ನಿಮ್ಮಮ್ಮ ಕಾಣಿಸ್ತಾಳೆ, ನಿನ್ನಲ್ಲಿ ನನಗೆ ನಿಮ್ಮಮ್ಮ ಕಾಣಿಸ್ತಾಳೆ ಕಣೆ. ಕೆಲವರು ಹೊರಟೋದ ಮೇಲೂ ಎಷ್ಟೋ ನೆನಪುಗಳನ್ನ ನಮ್ ಜೊತೆಲಿ ಬಿಟ್ಟು ಹೋಗ್ತಾರೆ. ನಿಮ್ಮಮ್ಮ ನನಗೋಸ್ಕರ ಬಿಟ್ಟು ಹೋಗಿರೋ ನೆನಪು ಕಣೋ ನೀನು. ಮತ್ತೆ ನಾನಿರುವಾಗ ನೀನ್ ಅಮ್ಮನ ಬಗ್ಗೆ ಯಾಕೆ ನೋವು ಪಟ್ಕೋತಿದ್ಯಾ ದೊಡ್ಡಮ್ಮ? ಓ, ಮದ್ವೆ ಮಾಡ್ಕೊಂಡು ಹೊರಟೋಗ್ತೀನಿ ಅಂತನಾ? ನಾನ್ ಎಲ್ಲಿಗೂ ಹೋಗಲ್ಲ. ಮದ್ವೆ ಆದ್ಮೇಲೂ ಕೂಡ ಇಲ್ಲೇ ನಿನ್ ಕಣ್ಮುಂದೆನೆ ಇರ್ತೀನಿ ಅಲ್ವಾ? ಹಾ, ಮತ್ಯಾಕ್ ನೀನ್ ನೋವು ಪಟ್ಕೋತಿದ್ಯಾ? ಹೌದಲ್ವಾ? ಮದ್ವೆ ಆದ್ಮೇಲೂ ನೀನ್ ಇಲ್ಲೇ ಇರೋಳಲ್ವಾ? ಇನ್ ನಾನ್ ಯಾಕೆ ನೋವು ಪಟ್ಕೋಬೇಕು ಹೇಳು? ಮದ್ವೆ ಮಾಡ್ಕೊಂಡು ರಾಜಲಕ್ಷ್ಮಿ ಅತ್ತೆ ಮನೆಗ್ ಹೋಗ್ತಾಳೆ. ಆದ್ರೆ ನನಗೆ ಅತ್ತೆ ಮನೆ ಆಗ್ಲಿ ಹುಟ್ಟಿದ ಮನೆ ಆಗ್ಲಿ ಇದೇ ಅಲ್ವಾ ದೊಡ್ಡಮ್ಮ? ನಾನು ಲಕ್ಕಿ ಗರ್ಲ್ ಅಲ್ವಾ? ಹೌದಮ್ಮ, ನೀನು ಯಾವಾಗ್ಲೂ ಅದೃಷ್ಟವಂತೇನೆ.